ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಮ್ಮ ಸಂಗೀತ ಚಟ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ, ಇವತ್ತು ನಾನು ಸಿಂಪಲ್ಲಾಗಿ ಕಾಶ್ಮೀರಿ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಬನ್ನಿ, ಅದು ಯಾವ ಥರ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಸಾಮಾನೆಲ್ಲ ನೋಡ್ಕೊಂಡು ಬರೋಣ. ಇಲ್ಲಿ ಇದು ಒಂದು ಈಗ ಒಂದು ಬೋಲಲ್ಲಿ ನಾವು ಒಂದು ಆಲೂಗಡ್ಡೆ, ಒಂದು 1/4 kg ಬೀನ್ಸು, ಆಮೇಲೆ ಒಂದು ಕ್ಯಾರೆಟು, ಒಂದು ಸಣ್ಣಕ್ಕೆ ಬದನೆಕಾಯಿ ತೊಗೊಂಡಿದ್ದೀನಿ. ಟೋಟಲಿ ಇಷ್ಟು ತರಕಾರಿ ಹಾಕ್ಕೊಳ್ಳೋಣ. ಒಂದು ಗ್ಲಾಸ್, ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದು ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ 1 ಗಂಟೆ ನೆನೆಸಿಟ್ಟಿದ್ದೀನಿ. ನೆನೆಸಿದರೆ ತುಂಬ ಚೆನ್ನಾಗಿ ನೆಂದು ಗ್ಯಾಸ್ಟ್ರಿಕ್ ಆಗೋಲ್ಲ. ತಕ್ಷಣ ಮಾಡಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನಗಳು. ಅಕ್ಕಿನ ಗ್ಯಾಸ್ಟ್ರಿಕ್ ಆಗದೆ ಚೆನ್ನಾಗಿ ಹೂ ಥರ ಬರುತ್ತೆ ಅನ್ನ ಎಲ್ಲ. ಆ ಥರ ಮಾಡಿದ್ದೀನಿ, ನೆನೆಸಿಟ್ಟಿದ್ದೀನಿ. ಇಲ್ಲಿ ಸೋಂಪು ಕಾಳು ತೊಗೊಂಡಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಒಂದು ಮರಾಠಿ ಮಗ್ಗು, ಕಸ್ತೂರಿ ಮೆಥಿ 1.5 ಸ್ಪೂನು, ಒಂದು ಚಕ್ಕರ್ ಮಗ್ಗು, ಒಂದು 5 ಏಲಕ್ಕಿ, ಒಂದು ಕಲ್ಲು ಹೂವು ಅಂತಾರೆ ಆ ಥರ. ಇದು 1 ಕಪ್ ಕೊತ್ತಂಬರಿ ಮತ್ತು 1 ಕಪ್ಪು ಅಷ್ಟು ನಾವು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀವಿ. ಒಂದು 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲೊಂದು 15 ಮೆಣಸಿನ್ಕಾಯಿ, ಅಂದರೆ ನಂದು ಭಾಳ ಸಪ್ಪೆ ಇದೆ ಮೆಣಸಿನ್ಕಾಯಿ, ತುಂಬ ಸಪ್ಪೆ ಇರೋದ್ರಿಂದ ಒಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟು. ಆಮೇಲೆ ಒಂದು ಅರ್ಧ ಅಷ್ಟು ನಿಂಬೆಹಣ್ಣು. ಇಲ್ಲಿ ಸ್ವಲ್ಪ 1 2 ಸ್ಪೂನಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ಸೋಂಪು ಕಾಳು ಇಷ್ಟು ತೊಗೊಂಡು ಇಲ್ಲಿ ಒಂದು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮತ್ತೆ ಹುರ್ಕೊಂಬರೋಣ ಯಾವ ಥರ ಹುರಿಬೇಕು ಅಂತೀವಿ ನಾವು. ಈಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕಿ ಇದು ಎಲ್ಲ ಐಟಮು ಸ್ವಲ್ಪ ಹುರ್ಕೊಳ್ಳೋಣ ನಾವು. ಹುರ್ಕೊಳ್ಳೋಣ ಸ್ವಲ್ಪ. ಇದು 1-2 ಸ್ಪೂನ್ ನಾನು ಅಷ್ಟು ಕೊಬ್ಬರಿ ತೊಗೊಂಡಿದ್ದೇನೆ. ಸ್ವಲ್ಪ ಮಿಕ್ಸಿಗೆ ಹಾಕೋಂಗೆ ಈರುಳ್ಳಿ, ಇದು ಹಸಿ ಶುಂಠಿ, ಬೆಳ್ಳುಳ್ಳಿ ಎರಡೂ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಮಸಾಲೆ ಅಂದ್ರೆ ಚೆನ್ನಾಗಿರುತ್ತೆ. ಇಲ್ಲಿಂದ ಹಸಿ ವಾಸನೆ ಬರುತ್ತೆ ಮಸಾಲೆಗೆ. ಇದು ಸ್ವಲ್ಪ ಹುರ್ಕೊಳ್ಳೋಣ. ಈಗ ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಇದು ಹುರಿದಿಟ್ಟು ಗರಂ ಮಸಾಲ ಎಲ್ಲನೂ ಹಾಕ್ಕೊಳ್ಳೋಣ. ನಾನು ಚಕ್ಕರ್ ಮುಗ್ಗಲ್ಲಿ ಒಂದು 2 ಪೀಸ್ ಅಷ್ಟೇ ಮಸಾಲೆ ಹಾಕ್ಕೊಂಡಿದ್ದೀನಿ. ಉಳಿದಿರೋದು 2 ಏಲಕ್ಕಿ ಮತ್ತು ಇವೆಲ್ಲ ಉಳಿದಿದ್ದು ಇದಕ್ಕೆ ತೊಗೊಳ್ಳೋಣ. ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇಷ್ಟು ಮಾಡ್ಕೊಂಡು ಬರೋಣ. ಒಂದು 3 ಸ್ಪೂನಷ್ಟು ಈ ಸೌಟಿದೆ ಅಲ್ಲ, ಈ ಸೌಟಲ್ಲಿ 3 ಒಂದು ಸ್ವಲ್ಪ ತುಪ್ಪ ಹಾಕೋಣ. ನಾನು 3.5 ತೊಗೊಂಡಿದ್ದೀನಿ. 1.5 ಗ್ಲಾಸಿಗೆ ಇಷ್ಟಾಗಿದೆ ನೋಡಿ. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆಗೆ ನಾವು 1-2 ಪಲಾವ್ ಎಲೆ, 1-2 ಏಲಕ್ಕಿ ಇಟ್ಕೊಂಡಿದ್ದೆ. ಇದು ಚಕ್ಕರ್ ಮೊಗ್ಗು, ಇಷ್ಟನ್ನು ಹಾಕೋಣ. ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಫ್ರೈ ಆಗಿದೆ, ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ನಾವು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಒಂದು ಅರ್ಧ ಸ್ಪೂನು, ಧನಿಯಾ 1 ಸ್ಪೂನ್ ಧನಿಯಾ ಹಾಕೊಳ್ಳೋಣ ಸಾಕು. ಇದು ಕಸ್ತೂರಿ ಮೆಥಿ. ಈಗ ನಾವು ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರೆ ಫ್ರೈಯು ಎಣ್ಣೆಯಲ್ಲಿ ಹಸಿ ವಾಸನೆ ಯಾವುದೂ ಇರಬಾರ್ದು. ಆ ಥರ ಫ್ರೈ ಮಾಡ್ಕೋಬೇಕು. ಜೊತೆಗೆ ಇದು ನಾವು ಏನು ಮಸಾಲೆ ರುಬ್ಕೊಂಡ್ಬಂದಿದ್ವಲ್ಲ ಅದು ಕೂಡ ನಾವು ಹಾಕ್ಕೊಂಡ್ಬಿಡೋಣ. ಈಗ ಮಸಾಲೆನೂ ಫ್ರೈ ಆಗಿದೆ, ಚೆನ್ನಾಗಿ ಮಸಾಲೆ ಫ್ರೈ ಇದೆ. ಇದೀಗ ಟೊಮೆಟೊ ಕೂಡ ಆಗಿದೆ. ಮೊದಲೇ ಹಾಕಬೇಕಾಗಿತ್ತು ಎಣ್ಣೆಯಲ್ಲಿ ಸ್ವಲ್ಪ ಸೋಂಪು ಕಾಳು, ಒಂದು ಅರ್ಧ ಸ್ಪೂನು ಸೋಂಪು ಕಾಳು. ಇದು ಘಮ ಬರಲಿಕ್ಕೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ನಾವು ತರಕಾರಿ ಎಲ್ಲ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಚೆನ್ನಾಗಿ 1-2 ಸ್ಪೂನ್ ಉಪ್ಪು ಹಾಕೋಣ ಸಾಕು. ತುಂಬ ಚೆನ್ನಾಗಾಗಿದೆ ಫ್ರೈಯು. ಈ ಥರ ಫ್ರೈ ಮಾಡಿದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇದೆಲ್ಲ ಅಕ್ಕಿ ಎಲ್ಲ ಹಾಕ್ಬಿಡೋಣ. ಇದಕ್ಕೆ ಸ್ವಲ್ಪ ನಾನು
ಫ್ಲೇವರ್ ಬರಲಿಕ್ಕೆ ನಾನು ವಾಸನೆ ಅಕ್ಕಿ ತೊಗೊಂಡಿದ್ದೆ. ಒಂದು ಅರ್ಧ ಕಪ್ ವಾಸನೆ ಅಕ್ಕಿ, 1 ಗ್ಲಾಸು ಅಕ್ಕಿ, ಮಾಮೂಲಿ ಅಕ್ಕಿ. ಇದೆ ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಒಂದು 5 ನಿಮಿಷ ಫ್ರೈ ಆಗಿದೆ. ಈಗ ಕೊತ್ತಂಬರಿ ಹಾಕಿಬಿಡೋಣ. ಕೊತ್ತಂಬರಿ ಸ್ವಲ್ಪ ಇದೇನು ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ವಲ್ಲ, ಅರ್ಧ ಲಿಂಬೆಹಣ್ಣು ಕೂಡ ಹಿಂಡೋಣ. ನಮ್ಮ ಪಲಾವ್ ರೆಡಿ ಆಗಿ ಮೆಜರ್ಮೆಂಟ್ ಪ್ರಕಾರ ನೀರು ಹಾಕೋಣ. ಯಾಕಂದರೆ 1 ಗಂಟೆ ನಾವು ಅಕ್ಕಿ ನೆನೆಸಿದ್ದೀವಿ. ಅಕ್ಕಿ ನೆನೆಸ್ಲಿಕ್ಕೆ ಅರ್ಧ ಗ್ಲಾಸ್ ಅಕ್ಕಿ ನೀರು ಹೋಗಿದೆ. ಈಗ 1.5 ಗ್ಲಾಸಿಗೆ 3 ಗ್ಲಾಸ್ ನಾವು ನೀರು ಹಾಕ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ತರಕಾರಿಯಲ್ಲೂ ಸ್ವಲ್ಪ ನೀರು ಇರುತ್ತೆ. ಕರೆಕ್ಟಾಗಿ ಈಗ 3 ಗ್ಲಾಸು ನೀರು ಹಾಕ್ಕೊಳ್ಳೋಣ. ಮೊದಲೇ 1 ಗ್ಲಾಸ್ ನೀರಿದೆ, ಅದಕ್ಕೆ ತರಕಾರಿ ಸೇರಿ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಫುಲ್ 3 ಗ್ಲಾಸ್ ಬೇಡ, ಒಂದು ಸ್ವಲ್ಪ. ಮೊದಲೇ ಸ್ವಲ್ಪ ನೀರಿದೆ, ಅದು ತರಕಾರಿಯಲ್ಲಿ ಮಸಾಲೆಯಲ್ಲಿ ಎಲ್ಲ ಸೇರಿ. ಹಾಗಾಗಿ ಈಗ ನೀರು ಹಾಕಾಗಿದೆ ಚೆನ್ನಾಗಿ. ನಾವು ತುಪ್ಪ ಮೇಲುಗಡೆ ತುಪ್ಪ ಹಾಕೊಳ್ಳೋಣ. ಮತ್ತು ಮೇಲುಗಡೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಂದರೆ ಆಯಿತು. ನಿಮಿಷ ನೀರು ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೆ. ಈಗ ಈ ಥರ ಆಗಿದೆ ನೋಡಿ, ಈ ಥರ ಕುದಿದ್ದೆ. ಈಗ ಸ್ವಲ್ಪ ಅಕ್ಕಿ ಹಾಕಿ ಒಂದು 5 ನಿಮಿಷ ಹಾಗೆ ಮುಚ್ಚದೇ ಕುದಿಸ್ಬೇಕು. ಈಗ ಕುದ್ದಾಗಿದೆ. ಈಗ ನಾವು ಇದಕ್ಕೆ ಮುಚ್ಚಿಬಿಡೋಣ. ಮುಚ್ಚಾಗಿದೆ. ಈಗ ಇದು ಕರೆಕ್ಟ್ ಒಂದು 2 ವಿಷಲ್ ಆದರೆ ಸಾಕು. ಆಮೇಲೆ ತೆಗೆದು ಸರ್ವ್ ಮಾಡಿ. ಈಗ ಆಗಿದೆ ವಿಷಲ್ಲು, 2 ವಿಷಲ್ ಆಗಿದೆ. ಹೇಗಾಗಿದೆ ನೋಡಿ, ತುಂಬ ಚೆನ್ನಾಗಿ ಉದುರು ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ವೀಕ್ಷಕರೇ, ಇದು ಕಾಶ್ಮೀರಿ ವೆಜ್ ಪಲಾವ್ ರೆಡಿಯಾಗಿದೆ. ಬನ್ನಿ ಯಾವ ಥರ ಆಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ನೀವು ಸರ್ವ್ ಮಾಡಿಕೊಂಡು ತಿಂದು ಯಾವ ಥರ ಮಾಡಿದ್ದೀನಿ ಅಂತ ಮಾಡಿ ನೀವು ತಿಂದು ಕಮೆಂಟು, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.